ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಕುಡಿದು ಮತ್ತರಾಗಬೇಡ್ರಿ, ಇದರ ಅರ್ಥ ಏನು ಎಂಬುದಾಗಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ ಇದನ್ನು ಹೇಳ್ತಾನೆ. ಯಾಕೆ ಆ ರೀತಿ ಹೇಳ್ದ? ಕುಡಿಯೋದು ಆ ಅಭ್ಯಾಸದಿಂದ ಬಿಡುಗಡೆ ಆಗೋದು ಹೇಗೆ, ಮಾತ್ರವಲ್ಲ ಇನ್ನೂ ಆತ್ಮಿಕ ಅರ್ಥಗಳು, ಅದರ ಕುರಿತು ನಾವು ಹೆಚ್ಚಾಗಿ ಕಲಿಯಕ್ಕೆ ಹೋಗ್ತೀವಿ. ಸಂದೇಶದ ಮೂಲಕವಾಗಿ ನೋಡ್ರಿ, ಕೇಳಿಸ್ಕೊಳ್ರಿ, ಮಾತ್ರವಲ್ಲದೆ ನಂಬ್ರಿ, ಬಿಡುಗಡೆ ಹೊಂದ್ರಿ. ಕುಡಿದು ಮತ್ತರಾಗಬೇಡ್ರಿ, ಪವಿತ್ರಾತ್ಮ ಭರಿತರಾಗಿರಿ. ಕುಡಿದು ಮತ್ತರಾಗದೆ ಪವಿತ್ರಾತ್ಮ ಭರಿತರಾಗಿರಿ. ಕುಡಿದು ಮತ್ತರಾಗಬೇಡ್ರಿ. ಪೌಲ ಯಾಕೆ ಎಫೆಸದ ಬಿಲೀವರ್ಸ್ಗೆ ಇದನ್ನ ಬರೆದಿರೋದು? ಬಿಲೀವರ್ಸ್ ಯಾರಿಗಾದ್ರೂ ಆ ಥರ ಅಭ್ಯಾಸ ಇದ್ರೆ ಇವತ್ತು ದೇವರು ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ ಪ್ರಿಯರೇ. ಯಾಕಂದ್ರೆ ಕುಡಿಯೋರು ದೇವರ ರಾಜ್ಯಕ್ಕೆ ಹೋಗಲ್ಲ ಅನ್ನೋದು ನೀವು ತಿಳ್ಕೊಂಡಿರ್ಬೇಕು. ನಾನು ನೀನು ಚರ್ಚ್ಗೆ ಬರ್ಬೋದು, ಮಾತ್ರವಲ್ಲದೆ ನಾನು ನೀನು ಬಿಲೀವರ್ಸ್ ಆಗಿರ್ಬೋದು, ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ಬೋದು, ಒಂದು ಚಿಕ್ಕ ಪೆಗ್, ಜಸ್ಟ್ ಒಂದು ಮುಚ್ಚಳ ನಾನು ನೀನು ಕುಡಿದ್ರು ದೇವರ ರಾಜ್ಯಕ್ಕೆ ಹೋಗಲ್ಲ ಅನ್ನೋದು ದೇವರ ವಾಕ್ಯ ಬರೆದಿರ್ತದೆ. ಒಂದು ವೇಳೆ ಆ ಅಭ್ಯಾಸ ನಮ್ಮಲ್ಲಿ ಯಾರಿಗಾದ್ರೂ ಇರೋದಾದರೆ ದಯವಿಟ್ಟು ಇವತ್ತು ಕೇಳಪ್ಪ, ನನ್ನ ಬಿಡುಗಡೆ ಮಾಡಿ ದೇವರೇ, ಅವರು ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಈ ಎಫೆಸ ಸಭೆ ಎಲ್ಲಿತ್ತು ಅಂದರೆ ಎಫೆಸ ಪಟ್ಟಣದಲ್ಲಿತ್ತು. ಅಲ್ಲಿ ಒಂದು ದೇವತೆ ಇದ್ಲು. ಸೊ ಹೀಗಾಗಿ ಆ ಏರಿಯಾದಲ್ಲಿ ಆ ಹೊರಗಡೆ ಜನರು, ಅನ್ಯ ಜನರು ಆ ದೇವತೆ ಹೆಸರಿನಲ್ಲಿ ಅವರೇನಾದರೂ ಕುಡಿದುಬಿಟ್ಟು ಆಮೇಲೆ ಮತ್ತರಾಗಿ ಅವರಿಗೆ ಗೊತ್ತಿಲ್ಲದೇನೆ ಪ್ರಜ್ಞೆ ತಪ್ಪಿಯೇ ಹಿಂಗೆ ಆಡ್ಕೊಂಡಿದ್ರಲ್ಲ, ಅವ್ರು ಏನು ಅಂದ್ಕೊಂಡ್ರು ಅಂತಂದರೆ ನಮಗೆ ದೇವರೇ ಬಂದ್ಬಿಟ್ಟಿದ್ದಾರೆ ಎಂಬುದಾಗಿ ಹೇಳಿ ಕುಣಿದಾಡ್ತಾ ಇದ್ರು. ಹೀಗಾಗಿ ದೇವ್ರನ್ನ ಅನುಭವಿಸೋಕ್ಕೆ ನಾವು ಹಿಂಗೆ ಮಾಡ್ಬೋದಲ್ಲ ಅಂತೇಳಿ ವಿಶ್ವಾಸಿಗಳೆಲ್ಲ ಅಲ್ಲಿಗೆ ಹೊಟ್ಟೋದ್ರು. ಸುಮಾರು ಜನ ವಿಶ್ವಾಸಿಗಳು ಏನಾದರೂ ಅಲ್ಲಿಗೆ ಹೊಟ್ಟೋದ್ರು. ಓ, ದೇವ್ರು ಬಂದ್ಬಿಡ್ತಾರಂತೆ ಎಂಬುದಾಗಿ ಹೇಳಿ ತಪ್ಪಾದ ಒಂದು ಕಾನ್ಸೆಪ್ಟ್ನ ಇಟ್ಟುಕೊಂಡು ವಿಶ್ವಾಸಿಗಳಲ್ಲಿ ಸುಮಾರು ಜನ ಹೊರಗಡೆ ಹೋಗಿ ಈ ಥರ ಕುಡಿದು ಕುಣಿತಾ ಇದ್ರು. ಅದಕ್ಕೆ ಪೌಲ ಹೇಳ್ತಾನೆ, ವಿಶ್ವಾಸಿಗಳು ನೀವು ಕುಡಿದು ಮತ್ತರಾಗ್ಬಿಡ್ರಿ, ಅದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದಲ್ಲ. ನಮಗೆ ಇನ್ನೊಂದಿದೆ, ಅದು ಏನಂದರೆ ಪವಿತ್ರಾತ್ಮ ಭರಿತರಾಗೋದು. ಪವಿತ್ರಾತ್ಮನಿಂದ ತುಂಬಿ ನಾವು ಆರಾಧನೆ ಮಾಡೋದೇ ದೇವರ ರಾಜ್ಯ.
ಎಂಬುದಾಗಿ ಪೌಲ ಅಲ್ಲಿರೋರನ್ನ ಎಚ್ಚರಿಸ್ತಾನೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಲಿಟ್ರಲಿ ಕುಡಿಯೋದು ಆ ಅಭ್ಯಾಸ ಯಾರಿಗಾದರೂ ಚರ್ಚಲ್ಲಿ ಇರೋದಾದರೆ ಇವತ್ತು ದೇವರನ್ನ ಕೇಳ್ರಿ. ಏನು ಮಾಡುತ್ತೆ ಕುಡಿ ಪಳಕಂ, ಅಥವಾ ತಮಿಳಿನಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಕುಡಿಯುವಂಥ ಅಭ್ಯಾಸ. ಚಿಕ್ಕವರು, ದೊಡ್ಡವರು, ಮುದುಕರು ಅನೇಕರು ಕುಡಿತಾರೆ. ಓಕೆ, ಕುಡಿಬಾರ್ದು. ಸತ್ಯವೇದದಲ್ಲಿ ಕೆಲವರು ಕುಡಿದು ಮತ್ತರಾದಂಥ ಕೆಲವರು ಹಳೆ ಒಡಂಬಡಿಕೆ ಭಕ್ತರಿದ್ದಾರೆ. ಒಂದನೇದಾಗಿ ನೋಹ ನಾವೇ ಕಟ್ಟದ, ಈ ಬಿಲ್ಟ್ ಎನ್ ಆರ್ಕ್. ಆದರೆ ಒಂದು ದಿನ ಏನು ಮಾಡ್ತಾನೆ, ಅವನು ಕುಡಿತಾನೆ. ಕುಡಿದು ಬಿಟ್ಟಿದ್ದರಿಂದ ಕಡೆಗೆ ಅವನ ಫ್ಯಾಮಿಲಿನಲ್ಲಿ ಶಾಪ ಬರುತ್ತೆ. ದೊಡ್ಡ ಮಗ, ಚಿಕ್ಕ ಮಗ, ಇನ್ನೊಂದು ಮಗ ಇರ್ತಾನೆ. ಹೀಗಾಗಿ ನೋಹನೇ ಶಾಪ ಹಾಕ್ಬಿಡ್ತಾನೆ. ಕುಡಿದ್ರೆ ಶಾಪ ಉಂಟಾಗುತ್ತೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಯಾವ ಫ್ರೆಂಡ್ಸು ನಿಮಗೆ ಕುಡಿ ಪಳಕವನ್ನು, ಅಭ್ಯಾಸವನ್ನು ಹೇಳ್ಕೊಡಬಾರ್ದು. ಒಂದು ವೇಳೆ ಅಭ್ಯಾಸ ನಿನಗಿದ್ರೆ ದಯವಿಟ್ಟು ದೇವ್ರಿಗೆ ಕೇಳು, ನಿಂಗೆ ಅವ್ರು ಸಹಾಯ ಮಾಡ್ತಾರೆ, ಸರಿನಾ? ಸೊ ಫ್ಯಾಮಿಲಿಗೆ ಶಾಪ ಬರುತ್ತೆ. ನಾನು ನಂಬ್ತೀನಿ ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ. ಕುಡಿಕತನದಿಂದ ಯಾರ್ಯಾರು ಅದಕ್ಕೆ ಅಡಿಕ್ಟ್ ಆಗಿದ್ದೀರೋ, ಕರ್ತನ ಖಂಡಿತವಾಗಿ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾರ್ಥನೆ ಇವತ್ತು ಮಾಡೋಣ. ನೀವು ಸಹ ತೀರ್ಮಾನ ಮಾಡಬೇಕು. ಮಾತ್ರವಲ್ಲದೆ ಕರ್ತನು ನಿಮಗೆ ಸಹಾಯ ಮಾಡೋರಾಗಿದ್ದಾರೆ. ಮಾತ್ರವಲ್ಲದೆ ಕುಡಿಯುವಂಥದ್ದು ಅಂದರೆ ಲೌಕಿಕವಾದ ಕಾರ್ಯಗಳಲ್ಲಿ ಹೆಚ್ಚು ಸಮಯ ಕೊಡುವಂಥದ್ದು ಸಹ ಕುಡಿಕತನಕ್ಕೆ ಒಳಗಾಗಿರುವಂಥದ್ದಾಗಿದೆ. ಡು ನಾಟ್ ಬಿ ಡ್ರಂಕ್ ವಿತ್ ವೈನ್ ಎಂಬುದಾಗಿ. ಸೊ ಯಾರ್ಯಾರಿಗೆ ಈ ಅಡಿಕ್ಷನಿಂದ ಬಿಡುಗಡೆ ಆಗಬೇಕು, ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿಯುಳ್ಳ ದೇವರೇ, ಈ ಸಂದರ್ಭದಲ್ಲಿ ಕುಡಿಕತನಕ್ಕೆ ಅಡಿಕ್ಟ್ ಆಗಿರುವಂಥ, ಆ ಚಟಕ್ಕೆ ಒಳಗಾಗಿರುವಂಥ ಅನೇಕ ದೇವರೇ ಸ್ವಾಮಿ ಜನರಿದ್ದಾರಪ್ಪ. ದೇವ ಮಕ್ಕಳಲ್ಲೂ ಅನೇಕರಿದ್ದಾರೆ. ಅವರಿಗೆ ಬಿಡುಗಡೆ ಕೊಡಿ ಸ್ವಾಮಿ. ಅದರಲ್ಲೇನು ತಪ್ಪು ಎಂಬುದಾಗಿ ದೇವರೇ ಅನೇಕರು ಇವತ್ತು ದೇವರೇ ಆ ಒಂದು ದೇವರೇ ಚಟಕ್ಕೆ ಒಳಗಾಗಿ ಮತ್ತರಾಗಿ ಕುಟುಂಬದಲ್ಲಿ ಅನೇಕ ನಷ್ಟವನ್ನು ಕಾಣ್ತಾ ಇದ್ದಾರೆ. ಇವತ್ತು ಅವರಿಗೆ ಅದರ ಮೇಲೆ ದ್ವೇಷ ಕೊಡು. ಮಾತ್ರವಲ್ಲದೆ ಅದರಿಂದ ನೀ ಬಿಡುಗಡೆ ಮಾಡು. ನೀ ಬಿಡುಗಡೆ ನಾಯಕನು, ಬಿಡುಗಡೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮಾತ್ರವಲ್ಲದೆ ಯೇಸು ನಿಮ್ಮನ್ನು ಕೈ ಬಿಡಲಿ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು.
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ